ಮಾಲಾಶ್ರೀ ಬೆಳಗುಂದಿ ಅವರು ಭಾವುಕರಾಗಿದ್ದಾರೆ, ಕಣ್ಣೀರಾಗ್ತಾರೆ. ಯಾಕೆಂದ್ರೆ ಬಿಗ್ ಬಾಸ್ ಆಫರ್ ಬಂದಿತ್ತಂತೆ ಬಾಳು ಬೆಳಗುಂದಿಗೆ. ಸ್ವತಃ ಇದನ್ನ ಒಂದು ಇಂಟರ್ವ್ಯೂ ನಲ್ಲಿ ತಿಳಿಸ್ತಾರೆ ಬಾಳು ಬೆಳಗುಂದಿ. ಬಟ್ ಆ ಒಂದು ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ತನ್ನ ಒಂದು ಟೀಮ್ ಗೋಸ್ಕರ ತಾವು ಒಂದು ಅದ್ಭುತ ಪ್ರಾಜೆಕ್ಟ್ ಮುಂದೆನೂ ಕೂಡ ಮಾಡ್ತಿದ್ರೆ, ಮತ್ತೆ ಟೀಮ್ ನನಗೆ ತುಂಬಾನೇ ಮುಖ್ಯ, ಟೀಮ್ ಅನ್ನ ಬಿಟ್ಟು ನಾನು ಬಿಗ್ ಬಾಸ್ ಗೆ ಹೋದ್ರೆ ಸರಿ ಹೋಗೋದಿಲ್ಲ ಅಂತ ಕೂಡ ಡಿಸೈಡ್ ಮಾಡಿ ಬಿಗ್ ಬಾಸ್ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಇದರಿಂದಾಗಿ ಮಾಲಾಶ್ರೀಗೆ ಸ್ವಲ್ಪ ಭಾವುಕ ಆಗಿದೆ. ಯಾಕಂದ್ರೆ ಒಂದು ದೊಡ್ಡ ವೇದಿಕೆ, ದೊಡ್ಡ ಆಫರ್ ಇದು. ಸೊ ಇದು ಎಲ್ರಿಗೂ ಕೂಡ ಸಿಗಲ್ಲ. ಇಂತ ಒಂದು ದೊಡ್ಡ ಆಫರ್ ನ ಮಿಸ್ ಮಾಡ್ಕೊಂಡಿದ್ದಾರೆ ಬಾಳು ಬೆಳಗುಂದಿ ಅಂತ ಕೂಡ ಬಹಳಷ್ಟು ಬೇಸರ ಪಟ್ಕೊಂಡಿದ್ದಾರೆ. ಬಟ್ ಖಂಡಿತವಾಗಿಯೂ ಕೂಡ ಬಾಳು ಬೆಳಗುಂದಿ ಹೇಳಿರುವ ಹಾಗೆ ನೆಕ್ಸ್ಟ್ ಏನಂದ್ರೆ ಒಂದು 14-15ನೇ ಸೀಸನ್ ಅಲ್ಲಿ ಖಂಡಿತವಾಗಿಯೂ ಕೂಡ ನಾನು ಭಾಗಿಯಾಗ್ತೀನಿ, ಕಾಣಿಸ್ಕೊಳ್ತೀನಿ. ನನಗೆ ಆಫರ್ 2 ವರ್ಷದಿಂದ ಬರ್ತದೆ, ಈ ವರ್ಷವೂ ಕೂಡ ಬನ್ನಿತ್ತು ಅನ್ನುವಂತ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ಬಾಳು ಬೆಳಗುಂದಿ. ನಿಮ್ಗೂ ಕೂಡ ಇಷ್ಟನ ಇವ ಹಾಡುಗಳು ಸಿಕ್ಕಾಪಟ್ಟೆ ಸೆನ್ಸೇಷನ್ ಆಗುತ್ತೆ. ಮೊನ್ನೆ ತಾನೆ ಅದ್ಭುತವಾದಂತಹ ಗಂಗಿ ಗಂಗಿ ಸಾಂಗ್ ಕೂಡ ರಿಲೀಸ್ ಆಯ್ತು, ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ರೀತಿ ಸಾಕಷ್ಟು ಸಿನಿಮಾ ಆಫರ್ಗಳು ಕೂಡ ಬರ್ತದೆ, ಮತ್ತೆ ಆಲ್ಬಮ್ ಸಾಂಗ್ ಕೂಡ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದಿ. ಇದೇ ರೀತಿ ಯಾವಾಗಲೂ ಕೂಡ ಮಿಂಚಲಿ ಎಂಬುದೇ ಜನರ ಒಂದು ಆಸೆ, ಪ್ರೀತಿ ವಿಶ್ವಾಸ ತುಂಬಾನೇ ಕೊಟ್ಟಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಆಭಾರಿಯಾಗಿರ್ತಾನೆ. ಮುಂದೆ ನಾನು ಕಾಣಿಸ್ಕೊಳ್ತೇನೆ ಬಿಗ್ ಬಾಸ್ ನಲ್ಲಿ, ಈಗ ಸದ್ಯಕ್ಕೆ ನಾನು ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಬಾಳು ಬೆಳಗುಂದಿ ಒಂದು ಕ್ಲಾರಿಟಿಯನ್ನ ಸಾಕೊಟ್ಟಿದ್ದಾರೆ.